ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರಿವತ್ತು ಪಿರಿಯಾಪಟ್ಟಣದಲ್ಲಿ ಮಾತನಾಡಿದ ಅವರು ಬಿಜೆಪಿ ಹಿಂದುತ್ವದ ಹೆಸರಲ್ಲಿ ಜನರನ್ನ ಮರಳು ಮಾಡ್ತಾ ಇದೆ. ಈ ವಿಚಾರದಲ್ಲಿ ರಾಜ್ಯದ ಜನತೆ ಎಚ್ಚರಿಕೆಯಿಂದ ಇರಬೇಕು ಅಂತ ಕರೆ ಕೊಟ್ಟರು. ಮತ್ತೊಂದೆಡೆ ಸಿಎಂ ಜೊತೆ ಸಚಿವರೆಲ್ಲರೂ ವಿಶೇಷ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಜೈ ಶ್ರೀರಾಮ್ ಅಂತಕ್ಕಂಥದ್ದು ಬಿಜೆಪಿಯವರ ಆಸ್ತಿ ಅಲ್ಲ. ನಾವು ಕೂಡ ಶ್ರೀರಾಮನ ಭಕ್ತರೇ. ಜೈ ಶ್ರೀರಾಮ್ ಅಂತ ಹೇಳಿದೆ ನಾನು. ಜೈ ಶ್ರೀರಾಮ್ ಹೇಳಿದ್ದಾರೆ. ಸಿಎಂ ಅವ್ರು ಹೇಳಲ್ಲ ಹೋಗ್ತೀವಿ ಅಂತ ಹೇಳಿದಾರೆ, ಸ್ಪೆಷಲ್ ಫ್ಲೈಟ್ ನಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ನಂತರ ಹೋಗ್ತೀವಿ ಅಂತ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೋಗ್ತಾರೆ. ಅಲ್ಲಿ ಹೋಗ್ಬಾರ್ದಂತೂ ಅಥವಾ ಯಾರ ಹೇಳಿಕೆ ಮ್ಯಾಗ ಹೋಗ್ಬೇಕಂತ ಏನಿಲ್ಲ. ಅದೇನು ಸಾರ್ವಜನಿಕ ಇರುವಂತ ದೇವಸ್ಥಾನ, ಯಾವುದೇ ಒಂದು ಪಕ್ಷ ಸಂಘಟನೆ ಕೇಳ್ಬೇಕಂತಿಲ್ಲ. ಅವ್ರವ್ರು ಇಷ್ಟಪಟ್ಟಾಗ ಹೋಗ್ತಾರೆ. ಈಗ ಡೈರೆಕ್ಟ್ ಫ್ಲೈಟ್ ಆಗಿದೆ ಸರ್. ಬಹುಶಃ ಇಂಟಿಗ್ರಿಟಿ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿರ್ತವೆ ಸರ್. ನೀವು ಈ ಮುಂಚೆನೂ ಹೇಳ್ತಾ ಇದ್ರಿ ಕಾಂಗ್ರೆಸ್ ಇಂಟಿಗ್ರಿಟಿಯನ್ನ ಕಳ್ಕೊಂಡ್ಬಿಡ್ತಾ ಅಂತ. ಈಗ ಯಾವ ವ್ಯಕ್ತಿ ತಾನು ನಿಜವಾಗ್ಲೂ ರಾಮಭಕ್ತನಾಗಿರ್ತಾನೆ, ಹಿಂದುತ್ವವನ್ನು ಪಾಲಿಸ್ತಾನೆ, ಆತ ಪ್ರೂವ್ ಮಾಡೋ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅವರು ಪದೇ ಪದೇ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ ಜನರ ಮನಸ್ಸಲ್ಲಿ ಬೇರೆ ಏನೋ ಇರಬೇಕು, ಅದನ್ನ ಅಳಿಸೋ ಪ್ರಯತ್ನ ನಾವು ಮಾಡ್ತಿದೀವಿ ಅನ್ನೋ ತರ ಇದೆ. ದೇ ಆರ್ ಟ್ರೈಂಗ್ ಟು ಪ್ರೂವ್ ಅಗೇನ್ ಅಂಡ್ ಅಗೇನ್ ಬೈ ಟೆಲ್ಲಿಂಗ್ ದಟ್ ದೇ ಆರ್ ಕಮಿಟಿಂಗ್ ಸೂಸೈಡ್. ಓಕೆ, ಕಾಂಗ್ರೆಸ್ ಈಸ್ ಕಮಿಟಿಂಗ್ ಸೂಸೈಡ್. ಓಕೆ, ಈ ಎಲ್ಲ ಸ್ಟೇಟ್ಮೆಂಟ್ಗಳು ಆತ್ಮಹತ್ಯಾಕಾರಿ ಸ್ಟೇಟ್ಮೆಂಟ್ಗಳು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇಲ್ವಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಸರ್. ನೋಡಿ, ಇದು ಇಡೀ ದೇಶದ ಸಾರ್ವಭೌಮತೆ, ಅಖಂಡತೆ ಮತ್ತು ರಿಲಿಜಿಯಸ್ ಫೇತ್ ಮತ್ತು ಸಂವಿಧಾನ, ನನಗೆ ನಿಮಗೆ ಬಾಬಾ ಸಾಹೇಬರು ಕೊಟ್ಟಿರುವಂಥ ಆ ಆಯ್ಕೆ ಬಹಳ ಪರಮೋಚ್ಚವಾದಂಥ, ಅತ್ಯುನ್ನತವಾದಂಥ, ಬಹಳ ಪರಮ ಪವಿತ್ರವಾದಂಥ ಆಯ್ಕೆ. ಓಕೆ, ನಾನು ರಾಮನನ್ನೂ ಸ್ವೀಕರಿಸ್ತೇನೆ, ನಾನು ಮತ್ತೊಬ್ಬ ದೇವರನ್ನೂ ಸ್ವೀಕರಿಸ್ತೇನೆ, ಮತ್ತೊಂದು ಧರ್ಮವನ್ನೂ ಸ್ವೀಕರಿಸ್ತೇನೆ, ಅವರವರ ನಡೆಗಳನ್ನು, ಸಂಪ್ರದಾಯವನ್ನು, ಸಂಸ್ಕೃತಿಯನ್ನು ನಾನು ಪಾಲಿಸಿಕೊಂಡು ಬರ್ತೇನೆ. ಅದು ಈ ದೇಶದ ಭದ್ರ ಬುನಾದಿ. ಆರ್ಟಿಕಲ್ 19 ಆರ್ಟಿಕಲ್ 25 ನಾನು ಮಾತನಾಡುವ ಅವಕಾಶದಿಂದ ಹಿಡಿದು ನನಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳುವ ರೈಟ್ ಟು ಲಿವ್, ರೈಟ್ ಟು ಟಾಕ್, ರೈಟ್ ಟು ಚೂಸ್ ಮೈ ರಿಲಿಜಿಯಸ್ ಫೇತ್ ಆ್ಯಂಡ್ ಫ್ರೀಡಮ್ ಆ್ಯಂಡ್ ರೈಟ್ ಟು ಚೂಸ್ ಮೈ ರಿಲಿಜಿಯನ್. ಇದೆಲ್ಲವನ್ನು ನಂಬಿಕೊಂಡು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ, ತಳಹದಿಯಲ್ಲಿ ಬದುಕ್ತಾ ಇರೋರು ನಾವು. ಓಕೆ, ಇದನ್ನು ಕಾಂಗ್ರೆಸ್ನವರು ಹೇಳ್ತಾರೆ, ಆದರೆ ಮಾತಾಡೋದು ಮಾತ್ರ ಎಡೆಬಿಡಂಗಿ ಹೇಳ್ತಾರೆ. ಓಕೆ, ನನಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇದೆಲ್ಲ ಎಷ್ಟು ಸೆಲ್ಫ್ ಡ್ಯಾಮೇಜ್ ಮಾಡ್ಕೊಳ್ತಿದ್ದಾರೆ ಈ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಮೂಲಕ ಅಂತಂದರೆ, ಎಸ್ ಸರ್, BJPಗೆ ಅವ್ರು ಪ್ರಚಾರ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ವರ್ಚಸ್ಸನ್ನು ಮತ್ತಷ್ಟು ಅವರೇ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೆ ರಾಮನಿಗೆ ಎಳ್ತಾ ಇದ್ದಾರೆ. ಅಟ್ಲೀಸ್ಟ್ ಡೆವಲಪ್ಮೆಂಟಲ್ ಇಶ್ಯೂಸ್ ಮಾತಾಡೋದಕ್ಕೆ ಒಂದು ಪಿಚ್ ಸೆಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ರಾಮನ ಬಗ್ಗೆ ಏನೋ ಮಾತಾಡ್ತಾರೆ. ಅಬ್ಸಲ್ಯೂಟ್ಲಿ. ಹಾಗಾಗಿ ದಿಸ್ ಈಸ್ ಸ್ಯೂಸೈಡಲ್. ಓಕೆ, ಟೋಟಲಿ ಸೂಸೈಡಲ್. ಇದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡೋದೇ ಇಲ್ಲ. ಅದು ಮೊಯ್ಲಿ ಸ್ಟೇಟ್ ಲೆವೆಲಲ್ಲಿ, ರಾಷ್ಟ್ರ ರಾಜಕಾರಣದಲ್ಲೆಲ್ಲ ಇದು ಬಂದಂಥವರು. ಎಸ್ ಸರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಾಗೆ ಇನ್ನೊಂದು ಲಾಸ್ಟ್ ಅರುಣ್ ಯೋಗರಾಜ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದದನ್ನು ಕೇಳಿಸ್ಕೊಂಡ ನಾನು. 10 ಸೆಕೆಂಡ್ಸ್ ಹೇಳ್ಬಿಡ್ತೀನಿ. ಹಾಗಂತ BJPಯವರು ಕೂಡ ಮೈಮರಿತಾ ಕೂತ್ಕೊಳ್ಬಾರ್ದು. ಎಕ್ಸಾಕ್ಟ್ಲಿ. ರಾಮ ಜಪ, ರಾಮ ಪ್ರತಿಷ್ಠಾಪನೆ ಮತ್ತು ಮಂತ್ರಾಕ್ಷತೆಯಿಂದ ಮಾತ್ರ ಅಥವಾ ಮೋದಿಯವರಿಂದ ಮಾತ್ರ ಅವರು ನಾವು ಗೆದ್ಬಿಟ್ವಿ ಅಂತ ಠೇಂಕರಿಸ್ಕೊಂಡು ಕರ್ನಾಟಕದಲ್ಲಿ ಇದ್ಬಿಡಬಾರ್ದು BJPಯವರು. ದಟ್ ಈಸ್ ರಾಂಗ್. ಅವ್ರು ಇಲ್ಲಿ ಏನೇನು ಮಾಡಬೇಕೋ ಅದ್ರ ಬಗ್ಗೆ ಮಾಡಬೇಕು. ಅದ್ರ ಬಗ್ಗೆ ನಾವು ಮಾತಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.